ನ್ಯೂಸ್ 18. ಪಾಕಿಸ್ತಾನದಲ್ಲಿ ಚುನಾವಣೆ ನಡೆದಿದ್ದು ಮತ ಎಣಿಕೆ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಅತಂತ್ರ ಸ್ಥಿತಿಯಲ್ಲಿರುವಂತಹ ಪಾಕಿಸ್ತಾನದಲ್ಲಿ ಈ ಬಾರಿಯೂ ಕೂಡ ಅಲ್ಲಿ ಅತಂತ್ರ ಫಲಿತಾಂಶವೇ ಬಂದಿರುವಂಥದ್ದು. ಜೈಲಲ್ಲಿ ಇದ್ದುಕೊಂಡೇನೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮ್ಯಾಜಿಕ್ ಮಾಡಿದ್ದಾರೆ. ಆದರೆ ಯಾವುದೇ ಪಕ್ಷ ಮ್ಯಾಜಿಕ್ ನಂಬರನ್ನು ತಲುಪಿಲ್ಲ. ಇಮ್ರಾನ್ ಖಾನ್ ಪಕ್ಷ ಅತಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸುವುದರಲ್ಲಿ ಮಾತ್ರ ಯಶಸ್ವಿಯಾಗಿದೆ. ಹಾಗಿದ್ರೂ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಹಾಗೂ ಬಿಲಾವಲ್ ಭುಟ್ಟೋ ಸಮ್ಮಿಶ್ರ ಸರ್ಕಾರ ನಡೆಸುವುದಕ್ಕೆ ಹೊರಟಿದ್ದಾರೆ. ಪಾಕಿಸ್ತಾನದಲ್ಲಿ ಮತ್ತೆ ಅತಂತ್ರ ಫಲಿತಾಂಶ. ಜೈಲಲ್ಲಿದ್ದರೂ ಇಮ್ರಾನ್ ಖಾನ್ ಮೇಲುಗೈ. ಪಾಕಿಸ್ತಾನದಲ್ಲಿ ಮೊನ್ನೆಯಷ್ಟೇ ಸಾರ್ವತ್ರಿಕ ಚುನಾವಣೆ ನಡೆದಿದೆ. ನಿನ್ನೆಯಿಂದ ಮತ ಎಣಿಕೆ ನಡೆದಿದ್ದು ಇಂದು ಕೂಡ ಮುಂದುವರೆದಿದೆ. ಈ ನಡುವೆ ಪಾಕ್ನಲ್ಲಿ ಮತ್ತೆ ಅತಂತ್ರ ಫಲಿತಾಂಶ ಬರುವ ಮುನ್ಸೂಚನೆ ಕೊಟ್ಟಿದೆ. ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರ ಪಾಕಿಸ್ತಾನ ಮುಸ್ಲಿಂ ಲೀಗ್ ಎದುರು ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಪಿಟಿಐ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಗಳೇ ಮುನ್ನಡೆ ಸಾಧಿಸಿದ್ದಾರೆ. ಪಾಕಿಸ್ತಾನದ ಒಟ್ಟು 266 ಕ್ಷೇತ್ರಗಳ ಪೈಕಿ 265 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಅದರಲ್ಲಿ ಇಮ್ರಾನ್ ಖಾನ್ ನೇತೃತ್ವದ ಪಾಕಿಸ್ತಾನ್ ತೆಹ್ರಿಕ್ ಇ ಇನ್ಸಾಫ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು 91 ಸ್ಥಾನದಲ್ಲಿ ಗೆಲುವು ಸಾಧಿಸಿದ್ದಾರೆ. ನವಾಜ್ ಶರೀಫ್ ಅವರ ಪಾಕಿಸ್ತಾನ ಮುಸ್ಲಿಂ ಲೀಗ್ ಪಕ್ಷ 71 ಸ್ಥಾನಗಳಲ್ಲಿ ಗೆದ್ದಿದೆ. ಹಾಗೆ ಬಿಲಾವಲ್ ಭುಟ್ಟೋ ಅವರ ಪಾಕಿಸ್ತಾನ ಪೀಪಲ್ ಪಾರ್ಟಿ 53 ಸ್ಥಾನದಲ್ಲಿ ಗೆಲುವು ಸಾಧಿಸಿದೆ. ಇನ್ನುಳಿದಂತೆ 35 ಸ್ಥಾನಗಳಲ್ಲಿ ಬೇರೆಯವರು ಗೆದ್ದಿದ್ದಾರೆ. 15 ಸ್ಥಾನಗಳ ಫಲಿತಾಂಶ ಇನ್ನೂ ಬಂದಿಲ್ಲ. ಬಹುಮತ ಬೇಕಾದ್ರೆ 133 ಸ್ಥಾನಗಳನ್ನ ಒಂದು ಪಕ್ಷ ಗೆಲ್ಲಬೇಕಿದೆ. ಪಾಕ್ನಲ್ಲಿ ಕಿಂಗ್ ಮೇಕರ್ ಬಿಲಾವಲ್ ಭುಟ್ಟೋ. ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದಲ್ಲಿ ಯಾವುದೇ ಪಕ್ಷ ಕೂಡ ಬಹುಮತ ಪಡೆದಿಲ್ಲ. ಇಮ್ರಾನ್ ಖಾನ್ ಅವರ ಪಕ್ಷವೇ ಸದ್ಯದ ಮಟ್ಟಿಗೆ ಬಹುದೊಡ್ಡ ಪಕ್ಷವಾಗಿದೆ. ಈ ನಡುವೆ ಬಿಲಾವಲ್ ಭುಟ್ಟೋ ಅವರ ಪಾಕಿಸ್ತಾನ ಪೀಪಲ್ ಪಾರ್ಟಿಯೇ ಈಗ ನಿರ್ಣಾಯಕ ಸ್ಥಾನದಲ್ಲಿದೆ. ಮೂಲಗಳ ಪ್ರಕಾರ ಪಿಪಿಪಿ ಹಾಗೂ ನವಾಜ್ ಶರೀಫ್ ಅವರ ಪಿಎಂಎಲ್ಎನ್ ಪಕ್ಷ ಸಮ್ಮಿಶ್ರ ಸರ್ಕಾರ ರಚಿಸಲು ಒಪ್ಪಿಕೊಂಡಿದೆ ಎನ್ನಲಾಗಿದೆ. ಇಮ್ರಾನ್ ಖಾನ್ಗೆ 12 ಕೇಸ್ಗಳಲ್ಲಿ ಜಾಮೀನು. ಕಳೆದ ವರ್ಷ ಮೇನಲ್ಲಿ ಸೇನಾ ನೆಲೆಗಳ ಮೇಲೆ ದಾಳಿ, ತೋಷಾಖಾನಾ ಕೇಸ್ ಸಂಬಂಧ ಇಮ್ರಾನ್ ಖಾನ್ ವಿರುದ್ಧ 12 ಕೇಸ್ಗಳಿದ್ದು ಜೈಲು ಪಾಲಾಗಿದ್ರು. ಇಮ್ರಾನ್ ಖಾನ್ ಸ್ಪರ್ಧಿಸದಂತೆಯೂ ನಿಷೇಧ ಹೇರಲಾಗಿತ್ತು. ಅಲ್ಲದೆ ಇಮ್ರಾನ್ ಖಾನ್ ಪಕ್ಷದ ಚಿಹ್ನೆ ಬ್ಯಾಟ್ ಅನ್ನು ಬ್ಯಾನ್ ಮಾಡಲಾಗಿತ್ತು. ಜೈಲಿನಲ್ಲೇ ಇದ್ರೂ ಇಮ್ರಾನ್ ಖಾನ್ ಬೆಂಬಲಿತ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿ ಹೆಚ್ಚಿನ ಸ್ಥಾನ ಗಳಿಸಿದ್ದಾರೆ. ಈ ನಡುವೆ ಇಮ್ರಾನ್ ಖಾನ್ ವಿರುದ್ಧದ 12 ಕೇಸ್ಗಳಲ್ಲಿ ಪಾಕಿಸ್ತಾನದ ಭಯೋತ್ಪಾದನಾ ನಿಗ್ರಹ ನ್ಯಾಯಾಲಯ ಜಾಮೀನು ನೀಡಿದೆ. 2018ರಲ್ಲಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ದ ಇಮ್ರಾನ್ ಖಾನ್ ಅವರನ್ನ 2022ರ ಏಪ್ರಿಲ್ನಲ್ಲಿ ನವಾಜ್ ಶರೀಫ್ ಹಾಗೂ ಪಿಪಿಪಿ ಪಾರ್ಟಿ ಸೇರಿಕೊಂಡು ಉರುಳಿಸಿ ಸಮ್ಮಿಶ್ರ ಸರ್ಕಾರ ರಚಿಸಿದೆ.